ಹಲೋ, ಯಾವಾಗ ಬರ್ತೀರಾ? ರೈ ಹಿಚ್ಕಿದಂಗೆ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತಂದ್ರೆ ಅವಳೇನು ಹೊಸ್ತೊಡ್ಬೇಕಂತ ಮರಿನೇನ್ರಿ? ಮದುವೆ ಆಗ್ಬೇಕಾಗಿರೋ ಹುಡುಗಿ ಅವಳು ನೋಡಕ್ ಬರೋವಾಗ ಮನಸ್ಸು ಆರಾಮಾಗಿರ್ಬೇಕು. ಅದು ಹಾಗಲ್ಲಪ್ಪ ನೋಡು. ಡಿಸ್ಟರ್ಬ್ ಮಾಡಬೇಡಿ, ಇಡಿ ಫೋನು. ಸರಿನಪ್ಪ. ನೀವು ಎಲೆಕ್ಷನ್ನಿಗೆ ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಿ, ಅದು ಸುಳ್ಳು. ನೀವು ಎಲೆಕ್ಷನ್ನಿಗೆ ನಿಲ್ಲೋದ್ರ ಹಿಂದೆ ಬೇರೆಯಾದ ಬಲವಾದ ಕಾರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಅಯ್ಯೋ, ರಂಜಿತ್ ಫೋನ್ ಮಾಡಕ್ಕೆ ಹೇಳಿದ್ರಲ್ವಾ? 9 ಗಂಟೆ ಆಯಿತು. ಫೋನ್ ಮಾಡ್ತೀನಿ, ಈಗ ಫ್ರೀಯಾಗಿದ್ರೆ ಇರ್ಬೋದು. ಹಲೋ ಹಲೋ ರಂಜಿತ್, ನಾನಪ್ಪ ಶಕುಂತ್ಲಾ. ನೆನಪಾಯ್ತಾ? ಹಾಂ, ಗೊತ್ತಾಯ್ತು. ಏನು ವಿಷಯ ಹೇಳಿ. ಅದೇ ರಂಜಿತ್, ನಿಮ್ಮ ತಂದೆ ನಮ್ಮ ಜಾಸ್ಮಿನ್ ಬಗ್ಗೆ ಏನಾದರೂ ಹೇಳಿರ್ಬೇಕಲ್ವಾ? ಹಾಂ, ಹೇಳಿದ್ದಾರೆ. ಅದೇ ನಿಮ್ಮ ಮನೇಲಿ ಯಾರೋ ಚಕ್ರಿ ಅಂತ ಇದಾನಂತಲ್ಲ, ಏನೋ ಅವನು ತುಂಬ ಇಂಟೆಲಿಜೆಂಟ್ ಅಂತೆ, ತುಂಬ ಕಾಟ ಕೊಡ್ತಾನಂತೆ ನಿಮಗೆ, ಹೌದಾ? ಹೌದಪ್ಪ, ಅವ್ನ ಕಾಟ ತಡ್ಕೊಳಕ್ಕಾಗ್ತಿಲ್ಲ ನಮಗೆ. ಅದಕ್ಕೆ ನಿಮ್ಮ ತಂದೆ ನಮ್ಮ ಶಶಾಂಕ್ ಹತ್ರ ಹೇಳ್ತಿದ್ರಂತೆ, ನೀವು ಚಕ್ರಿಗಿಂತನೂ ಇಂಟೆಲಿಜೆಂಟ್ ಅಂತ. ಏನೋಪ್ಪ, ಇರ್ಬೋದೇನೋ, ಗೊತ್ತಿಲ್ಲ. ಮರಕ್ಕಿಂತ ಮರ ದೊಡ್ಡದಿರುತ್ತಲ್ವಾ? ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಬುದ್ಧಿವಂತರು ಅಂತ. ಸರಿ, ಈಗ ನನ್ನಿಂದ ಏನಾಗ್ಬೇಕು ಹೇಳಿ. ಏನಿಲ್ಲ, ನಮ್ಮ ಶಶಾಂಕು ಆ ಚಕ್ರಿ ಕಾಟನ ತಡ್ಕೊಳಕ್ಕಾಗ್ದೇನೆ ದುಬೈಗೆ ಹೊರಟೋಗ್ಬಿಟ್ಟಿದಾನಪ್ಪ. ಅವ್ನು ಮಾಡಬೇಕಾದ ಕೆಲಸ ತುಂಬ ಇದೆ. ಆ ಕೆಲಸ ಎಲ್ಲ ಈಗ ನಾನು ಮಾಡಬೇಕಾಗಿದೆ. ಆ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಓಹ್, ಸರಿ. ನೀವು ಶಶಾಂಕ್ ಅವ್ರಿಗೆ ಏನಾಗಬೇಕು? ನಾನು ಅವ್ರ ಅತ್ತೆ. ಏನು, ನೀವು ಶಶಾಂಕ್ ಅವ್ರ ಅತ್ತೆನಾ? ಅಯ್ಯಯ್ಯೋ, ನಿಮ್ಮ ವಾಯ್ಸ್ ಕೇಳಿದ್ರೆ ನೀವು ತುಂಬಾ ಚಿಕ್ಕವರು ಅನಿಸ್ತು. ಟೀನೇಜ್ ಗರ್ಲ್ ಅಂದ್ಕೊಂಡೆ ನಾನು. ಅಲ್ಲ, ನಿಮ್ಮ ವಾಯ್ಸಿಂದ ನಿಮ್ಮ ವಯಸ್ಸು ಕಂಡುಹಿಡಿಯೋದು ತುಂಬ ಕಷ್ಟ. ನೀವು ನನ್ನನ್ನು ತುಂಬ ಹೊಗಳ್ತಾ ಇದ್ದೀರಾ. ನಾನು ದೊಡ್ಡೋಳೇನಪ್ಪ, ನನ್ನ ಧ್ವನಿ ಮಾತ್ರ ಹಾಗಿದೆ ಅಷ್ಟೆ. ಓಹೋ, ಓಕೆ. ನೀವು ನಿಮ್ಮ ಯಜಮಾನರು ಶಶಾಂಕ್ ಅವ್ರ ಮನೇಲೇ ಇರೋದಾ? ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನಮ್ಮ ಯಜಮಾನರು ನನ್ನನ್ನು ಬಿಟ್ಟು ಎಲ್ಲೋ ಹೊರಟೋದ್ರು. ಎಲ್ಲಿಗೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ರಂಬೆ ಕೊಂಬೆ ಇಲ್ದಿರೋ ಒಂಟಿ ಮರ ಅಂತಾರಲ್ಲ, ಹಾಗೆ ಒಂಟಿ ಜೀವನ ನಂದು. ಅವ್ರು ಇವತ್ತೆಲ್ಲ ನಾಳೆ ಬರ್ತಾರೇನೋ ಅಂತ ಕಾಯ್ತಾ ಇದ್ದೀನಿ. ಛೇ, ನ್ಯಾಯ. ನಿಮ್ಮಂಥವ್ರಿಗೆ ಹೀಗಾಗಬಾರ್ದಾಗಿತ್ತು. ಆದರೂ ನೀವು ತಾನೇ ಎಷ್ಟು ದಿವಸ ಅಂತ ಹೀಗೆ ಕಾಯ್ಕೊಂಡಿರ್ತೀರಾ? ಇನ್ನೇನಪ್ಪ ಮಾಡೋಕ್ಕಾಗುತ್ತೆ, ಕಾಯಲೇಬೇಕಲ್ವಾ? ಪಾಪ ನೀವು ನಮ್ಮ ತಂದೆ ಹಾಗೇನೆ. ಅವರು ನಮ್ಮ ತಾಯಿನ ಕಳ್ಕೊಂಡು ಒಂಟಿಯಾಗಿ ಹೋಗಿದ್ದಾರೆ. ಅವ್ರಿಗೆ ಎಷ್ಟು ಸಲ ಹೇಳ್ತೀನಿ ನಾನು, ಡ್ಯಾಡ್ ನೀವು ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ. ಅವ್ರು ನನ್ನ ಮಾತೇ ಕೇಳಲ್ಲ. ಯಾವಾಗಲೂ ಬೇಜಾರು ಮಾಡಿಕೊಂಡು, ಅಯ್ಯೋ ನನ್ನ ಯಾರೋ ಮದುವೆ ಮಾಡ್ಕೋತಾರೆ ಅಂತ ಬದುಕಿನ ಬಗ್ಗೆ ನಿರಾಸಕ್ತಿ ತೋರಿಸ್ತಾರೆ. ಒಂಟಿ ಜೀವನ ಏನು ಅಂತ ನನ್ನ ತಂದೆ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಪಾಪ ನೀವು ಅದನ್ನೇ ಅನುಭವಿಸ್ತಿರ್ತೀರ ಅಂತ ನನಗೆ ಗೊತ್ತು. ಅದೇನೋ ಹೇಳ್ತಾರಲ್ಲ, ಲೋನ್ಲಿ ಮೈಂಡ್ ಈಸ್ ಡೆವಿಲ್ಸ್ ಮೈಂಡ್ ಅಂತ. ಹಾಗೆ ಒಂಟಿಯಾಗಿದ್ದಷ್ಟು ಕೆಟ್ಟ ಯೋಚನೆಗಳು ದೆವ್ವದ ಹಾಗೆ ತಲೆಯಲ್ಲಿ ಕೂತ್ಕೊಂಡು ಕಾಡುತ್ತವಂತೆ. ಎಂಥ ಸತ್ಯವಾದ ಮಾತು ಹೇಳಿದ್ಯಪ್ಪ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಹೌದು, ನಿಮ್ಮ ತಾಯಿಗೆ ಏನಾಗಿತ್ತು? ಬಿಡಿ ಆಂಟಿ, ಇವಾಗ ಯಾಕೆ? ನಮ್ಮ ತಾಯಿ ನೆನಪಾದ್ರೆ ನನಗೆ ಅಳುನೇ ಬಂದ ಹಾಗಾಗುತ್ತೆ. ಚೇಚೆ,
ಹೋಗ್ಲಿ ಬಿಡಪ್ಪ, ತಾಯಿ ಅಂದ್ರೇನೆ ಹಾಗೆ, ಸಮಾಧಾನ ಮಾಡ್ಕೊ. ಅಯ್ಯೋ ಇರ್ಲಿ ಬಿಡಿ ಆಂಟಿ. ಅಲ್ಲ ಆಂಟಿ, ನಂದು ಬಿಡಿ, ನಾನೇ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಮ್ಮ ತಂದೆ ಇನ್ನೆಷ್ಟು ಬೇಜಾರು ಮಾಡ್ಕೊಂಡಿರ್ಬೇಡ ಹೇಳಿ. ಆಂಟಿ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ನಾಳೆ ನಮ್ಮ ತಂದೆ ಬರ್ತ್ಡೇ, ಆದ್ರೆ ಇದನ್ನ ಅವ್ರು ಯಾರಿಗೂ ಹೇಳ್ಕೊಡಲ್ಲ. ಯಾಕೆ ಹೇಳಿ? ಒಂಟಿತನ. ಅದಕ್ಕೆ ನೀವು ಅವ್ರಿಗೊಂದು ಫೋನ್ ಮಾಡಿ, ವಿಶ್ ಮಾಡಿ, ಒಂದು 4 ಒಳ್ಳೆ ಮಾತಾಡಿ ಅವ್ರಿಗೆ ಬದುಕದಲ್ಲಿ ಒಂಚೂರು ಧೈರ್ಯ ಕೊಡಿ ಆಂಟಿ. ಏನಂತ ಗೊತ್ತಾ, ನಾವೆಲ್ಲ ಇದೀವಿ ಅಂತ ಹೇಳಿ ಸಾಕು. ಅಂದ್ರೆ ನೀವೆಲ್ಲ ಇದೀರಾ ಅಂತ ಅವ್ರಿಗೆ ಹೇಳಿ, ಅವ್ರು ತುಂಬಾ ಖುಷಿ ಆಗ್ತಾರೆ. ಚೇಚೆ, ನೀವು ಇಷ್ಟೆಲ್ಲ ಹೇಳಿದ ಮೇಲೂ ನಾನು ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಆದರೆ ನಿಮ್ಮ ತಂದೆ ನಂಬರ್ ನನ್ನ ಹತ್ರ ಇಲ್ವಲ್ಲ. ಅವ್ರ ಸೆಕ್ರೆಟ್ರಿ ಕೇಳಿದ್ರೆ ಅದು ಅವ್ರ ಪರ್ಸ್ನಲ್ ನಂಬರು, ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಶಶಾಂಕ್ ಅವ್ರ ಮೊಬೈಲ್ ಇರುತ್ತೆ ನೋಡಿ. ಆ ಮೊಬೈಲ್ನ ಶಶಾಂಕ್ ತೊಗೊಂಡೋಗಿದ್ದಾನಪ್ಪ. ಹೌದಾ? ಸರಿ ಬಿಡಿ, ನಾನೇ ನಂಬರ್ನ ಮೆಸೇಜ್ ಮಾಡ್ತೀನಿ. ಅಲಾಂಟಿ ಫೋನ್ ಮಾಡಿದ ವಿಷಯ ಏನು ಅಂತಾನೆ ಹೇಳಿದ ನೀವು? ಅದೇನಪ್ಪ, ನೀವೊಂದ್ಸರಿ ಜಾಸ್ಮಿನ್ ಒಂದ್ಸರಿ ನಿಮ್ಮನ್ನು ನೋಡಿದ್ರೆ ಒಳ್ಳೆಯದು. ನಿಮ್ಗೇನಾದರೂ ಜಾಸ್ಮಿನ್ ಇಷ್ಟ ಆದರೆ ಅವಳ ಮನಸ್ಸನ್ನ ಗೆದ್ದು ಆ ಕಿರಾತಕದಿಂದ ದೂರ ಮಾಡಿ ಅವಳನ್ನ ಮದುವೆ ಮಾಡ್ಕೋಬೋದು. ಆಗ ನಮ್ಮ ಶಶಾಂಕನೂ ಸಂಕಷ್ಟದಿಂದ ಬಿಡುಗಡೆ ಮಾಡ್ದಂಗೆ ಆಗತ್ತೆ. ನೀವು ಜಾಸ್ಮಿನ್ ಮದುವೆ ಮಾಡ್ಕೊಳ್ಳೋದು ಕೂಡ ನಿಮ್ಮ ತಂದೆ ಚಿದಂಬರಕ್ಕೆ ಇಷ್ಟನೇ. ಅವ್ರ ಇಷ್ಟನೂ ಈಡೇರಿಸ್ದಂಗೆ ಆಗುತ್ತಲ್ವೇನಪ್ಪ? ಸರಿ ಆಂಟಿ, ನಾಳೆ ಸಾಗರ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬನ್ನಿ, ಅಲ್ಲೇ ಮೀಟ್ ಆಗೋಣ. ಸರಿನಪ್ಪ. ಹೌದು, ನಿಮ್ಮನ್ನ ಹೇಗೆ ನಾನು ಗುರ್ತಿಯೋದು? ವೆರಿ ಸಿಂಪಲ್ ಆಂಟಿ. ಗ್ರೀನ್ ಕಲರ್ ಫಾರ್ಮಲ್ ಶರ್ಟ್ ಹಾಕೊಂಡು ಕೂತಿರ್ತೀನಿ, 7ನೇ ನಂಬರ್ ಟೇಬಲ್ ಕೂತಿರ್ತೀನಿ. ಕರ್ಕೊಂಡು ಬನ್ನಿ, ಓಕೆ? ಕಾಯ್ತಾ ಇರ್ತೀನಿ ಆಂಟಿ ನಿಮಗೋಸ್ಕರ. ಬಾಯ್ ಆಂಟಿ. ಸರಿ, ಕಟ್ಟೆ ಮಾಡ್ಬಿಟ್ಟ. ಶಕ್ಕು ಬನ್ನಿ, ನಾಳೆ ಬನ್ನಿ, ಭಯಾನಕ ಶಾಕ್ ಇದೆ. ಆರ್ಯನೇ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಇನ್ನು ನಾವು ತಡ ಮಾಡಬಾರ್ದು ಕಣೆ. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಎಂಗೇಜ್ಮೆಂಟ್ಗೆ ಮದುವೆಗೆ ಡೇಟ್ ಫಿಕ್ಸ್ ಮಾಡಿಬಿಡು. ತಡ ಮಾಡಿದರೆ ಒಳ್ಳೇದಲ್ವೇ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿಮ್ಮ. ಇದರಲ್ಲಿ ಯೋಚನೆ ಮಾಡೋದು ಏನಿದೆ? ಮೊದಲಾದರೆ ಅವನು ನೀನು ಎಲೆಕ್ಷನಿಂದ ಹಿಂದೆ ಸರಿಯೋವರೆಗೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ಈಗ ಅವನೇ ಒಪ್ಪಿಗೆ ಕೊಟ್ಟಿದ್ದಾನೆ. ತಡ ಮಾಡಿದರೆ ಹುಡುಗರು ಮನಸ್ಸು ಬದಲಾಯಿಸ್ಬಿಡ್ತಾರೆ ಕಣೆ. ಬೇಗ ಪುರೋಹಿತರನ್ನು ಕರೆಸಿ ಮಾತಾಡು. ಸರಿಮ್ಮ, ಈಗಲೇ ಮಾಡ್ತೀನಿ. ಯಾಕೆ ಕರ್ಸಿದ್ದು? ಯಾಕೆ ಇಷ್ಟು ಲೇಟು? ನಿಂಗೋಸ್ಕರ ಕಾದು ಕಾದು ಸಾಕಾಯ್ತು. ಅದಕ್ಕೇನೀಗ? ಮೊದಲು ನನ್ನ ಮೇಲೆ ಯಾಕೆ ಕರ್ಸಿದ್ದು ಅಂತ ಹೇಳಿ. ನಾನೇನಾದರೂ ಲೇಟ್ ಆಗೋದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರಬಹುದು. ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಕೂಲ್. ಆ ಮನೇಲಿರೋರ್ಗೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲ. ಹಾಗೊಂದು ವೇಳೆ ನಿನ್ನ ಮೇಲೆ ಅನುಮಾನ ಇದ್ದಿದ್ರೆ ಆರ್ತಿ ಏನಂತ ನೀನು ಆ ಮನೆಗೆ ಕರ್ಸ್ಕೊತಿದ್ಲು ಹೇಳು? ನೀನು ಆ ಮನೆಗೆ ಹೋದ್ರೂ ಸೂರ್ಯ ಮತ್ತು ಆರ್ಯ ಒಂದು ಮಾತಾಡಿಲ್ಲ. ಅಲ್ಲಿಗೆ ಅವರಿಗೂ ಕೂಡ ನಿನ್ನ ಮೇಲೆ ಅನುಮಾನ ಇಲ್ಲ ಅಂತ ಅರ್ಥ. ಹಾಗಂತ ನಾವು ಎಚ್ಚರ ತಪ್ಪೋದು ಸರಿ ಅಲ್ಲ. ನಮ್ಮ ಎಚ್ಚರಿಕೆ ನಾವಿರ್ಬೇಕಲ್ವಾ? ಅದು ಕರೆಕ್ಟು. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಇಷ್ಟು ದಿನ ಹೊರಗಡೆ ಇದ್ದು ಗುರಿ ಸಾಧಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಈಗ ಆ ಮನೆಯಲ್ಲೇ ಇದ್ಕೊಂಡು ನಮ್ಮ ಗುರಿನ ನಾವು ಸಾಧಿಸ್ಬೇಕು. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಿನಗೆ ಸಿಕ್ಕಿರೋ ಈ ಅವಕಾಶನ ಎನ್ಕ್ಯಾಶ್ ಮಾಡ್ಕೊ. ಆರ್ತಿ ಮತ್ತು ಸೂರ್ಯನ ಮಧ್ಯ ಇರೋ ಪ್ರೀತಿ ಗೋಡೆ ಕಳಚಿ ಬೀಳಬೇಕು. ಆ ಬಾಂಧವ್ಯ ಒಡೆದು ಹೋಗಬೇಕು. ನನಗೆ ಅವ್ರ ಬಾಂಧವ್ಯ ಹಾಳಾಗೋದು ಮುಖ್ಯ ಅಲ್ಲ. ನನಗೆ ಮೋಸ ಮಾಡಿದ ಆದಿತ್ಯನ ಜೀವನನ ಹಾಳು ಮಾಡಬೇಕು, ಅದು ಮುಖ್ಯ. ನೀನು ಹಾಗೆ ಮಾಡಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಆಗಿರೋ ಆರ್ತಿನ ಮೊದಲು ಮಟ್ಟ ಹಾಕಬೇಕು. ಬಿಕಾಸ್ ಆದಿತ್ಯನ ಸ್ಟ್ರೆಂತ್ ಆ ಆರ್ತಿ. ಆ ಆರ್ತಿಯ ಭೀಮ ಬಲ
ಆ ಸೂರ್ಯ ಮತ್ತು ಆರತಿ ದೂರ ದೂರ ಆದರೆ ಆದಿ ಸಲೀಸಾಗಿ ನಿನ್ನ ಕೈ ಸಿಗ್ತಾನೆ. ಎಷ್ಟು ಬೇಗ ನೀನು ಅವರಿಬ್ಬರನ್ನು ದೂರ ಮಾಡ್ತೀಯೋ ಅಷ್ಟು ಬೇಗ ನಮ್ಮ ಕನಸು ನನಸಾಗುತ್ತೆ. ಇಲ್ಲದೆ ಹೋದರೆ ಆ ಸೂರ್ಯನ ಮನೆ ಮೇಲೆ ಸಮಾಧಿ ಕಟ್ಟಬೇಕು ಅನ್ನೋ ನಮ್ಮ ಕನಸು ಕನಸಾಗಿ ಉಳಿದು ಬಿಡುತ್ತೆ. ನೋ, ಹಾಗಾಗಬಾರ್ದು. ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಹಸೆ ಮನೆ ಮೇಲೆ ಕೂರಿಸಿ ತಾಳಿ ಕಟ್ಟಿದೆ ಎಲ್ಲರೂ ಮುಂದೆನ ಅವಮಾನ ಮಾಡಿ ನನ್ನನ್ನು ಬಿಟ್ಟೋದ್ನಲ್ಲ ಆದಿತ್ಯ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಅವನ ಕೈಲಿ ತಾಳಿ ಕಟ್ಟಿಸ್ಕೊಂಡಾದ್ರೂ ಅವನನ್ನ ಕೊಂದೇ ಕೊಲ್ತೀನಿ. ಹಾಗೇನಾದರೂ ಮಾಡಿದ್ರೆ ಜೈಲು ಸೇರ್ತೀಯ. ನಾನು ಆ ದಿನ ಕೊಲ್ಲಬೇಕು ಅಂತ ಇರೋದು ಜೀವಂತವಾಗಿ, ಅಂದರೆ ಮಾನಸಿಕವಾಗಿ ಅವನು ಸಾಯಬೇಕು. ಚುಚ್ಚಿ ಚುಚ್ಚಿ ಅವನನ್ನ ಕೊಲ್ಲಬೇಕು. ಅದನ್ನು ನೋಡಿ ಆ ಆರತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು. ಆ ಸೂರ್ಯನ ಮನೆ ಸ್ಮಶಾನ ಆಗಬೇಕು. ಆಗ್ಲೇ ನಮ್ಮ ಸೇಡು ದಡ ಸೇರೋದು. ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸದ್ಯದಲ್ಲೇ ಆರ್ಯನ್ ಮದುವೆ ಮಾಡಬೇಕು ಅಂತ ಎಲ್ಲರೂ ಎಲ್ಲ ಸಿದ್ಧತೆನೂ ಮಾಡ್ಕೋತಾ ಇದ್ದಾರೆ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ಮದುವೆ ನಡೆಯೋದಕ್ಕೆ ಬಿಡಲ್ಲ. ಅಷ್ಟೇ ಅಲ್ಲ, ಆ ಮನೆಯಲ್ಲಿರೋ ಪ್ರೀತಿ ನಂಬಿಕೆ ಛಿದ್ರ ಆಗಿ ಹೋಗ್ಬೇಕು. ಪ್ರತಿ ಕ್ಷಣ ಪ್ರತಿ ದಿನ ಆ ಮನೆ ಬಾಗಿಲನ್ನ ಯಮ ಬಂದು ತಟ್ಟಬೇಕು. ಆಗ್ಲೇ ನಾವು ಪಡೋ ಎಲ್ಲ ಶ್ರಮಕ್ಕೂ ಸಾರ್ಥಕತೆ ಸಿಕ್ಕೋದು. ನಿರೋಷ, ಇನ್ನೊಂದ್ಸಲ ಏನಾದರೂ ಆರತಿ ನಿನ್ನ ಹಾಗೂ ಆದಿ ಮದುವೆ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡು. ಅಪ್ಪಿ ತಪ್ಪಿ ಕೂಡ ಮಾತಿಗೆ ಸಿಕ್ಕಾಕೊಂಡು ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ನೀವು ಅದನ್ನೆಲ್ಲ ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ಆರತಿ ನನ್ನ ಹತ್ರ ಬಂದು ಮದುವೆ ವಿಷಯ ಮಾತಾಡಲಿ. ಅವಳಿಗೆ ಏನು ಆನ್ಸರ್ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ವಿಷಯ ಅವಳ ಬಾಯಲ್ಲಿ ಬರ್ತಿದ್ದ ಹಾಗೆ ಮರಣ ಮೃದಂಗ ಶುರುವಾಗತ್ತೆ. ಸೂರ್ಯನ ಮನೆ ರಣರಂಗ ಆಗತ್ತೆ. ಅವ್ರ ಮನೆ ನೆಮ್ಮದಿ ನರ್ಕ ಸೇರತ್ತೆ. ಭೇಷ್ ಮೆಚ್ಚಿದೆ ನಿನ್ನ ಸೇಡಿನ ಸಂಚನ ಕಂಡು. ಇದು ನಿಜವಾಗ್ಲೂ ಇರಬೇಕಾಗಿರೋ ದ್ವೇಷ ಅಂದರೆ. ನಿನ್ನಿಂದ ಆ ಸೂರ್ಯನ ಮನೆ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅದನ್ನು ಕಂಡು ನಿಮ್ಮ ತಂದೆ ನಾನು ಸಂತೋಷದಿಂದ ಕುಣಿಯೋದಷ್ಟೇ ಬಾಕಿ. ಆಗ್ಲೇ ನಮ್ಮಿಬ್ರು ಮನಸ್ಸಿಗೂ ನೆಮ್ಮದಿ ಸಿಗೋದು. ನಿನ್ನ ಹೊಟ್ಟೆಲ್ ಉರಿತಿರೋ ಆ ಬೆಂಕಿನೂ ಆವಾಗಲೇ ಆರೋದು. ಜಾಸ್ಮಿನ್, ಶಶು ಫೋನ್ ಮಾಡಿದ್ದ. ನಿನ್ನನ್ನು ಯಾರಿಗೂ ಮೀಟ್ ಮಾಡಿಸ್ಬೇಕಂತೆ. ಅವರು ನಿನ್ನ ಹತ್ರ ಮುಖ್ಯವಾದ ವಿಷಯ ಏನೋ ಮಾತಾಡ್ಬೇಕಂತೆ. ಹೋಗಿ ಅಜ್ಜಿ, ನಾನು ಯಾರನ್ನೂ ಮೀಟ್ ಮಾಡಲ್ಲ, ಎಲ್ಲಿಗೂ ಬರಲ್ಲ. ಬೇಕಿದ್ರೆ ಡ್ಯಾಡ್ಗೆ ಇಲ್ಲಿ ಬಂದು ಮೀಟ್ ಮಾಡೋದಕ್ಕೆ ಹೇಳಿ. ದುಬೈ ಹೋದಾಗಿದ್ದ ಡ್ಯಾಡ್ ಒಂದು ಫೋನ್ ಮಾಡಿಲ್ಲ. ನಾನು ಯಾಕೆ ಅವ್ರ ಕೆಲಸ ಮಾಡಬೇಕು? ಈಗ ಬರ್ತೀಯ ಇಲ್ವ ನೀನು? ನಾ ಹೇಳಿದ್ನಲ್ಲ ಎಲ್ಲಿಗೂ ಬರಲ್ಲ ಅಂತ. ಸರಿ ಇರು, ಶಶಾಂಕ್ಗೆ ಫೋನ್ ಮಾಡ್ತೀನಿ. ಅವನ ಹತ್ರನೇ ನೀನು ನೇರವಾಗಿ ಮಾತಾಡುವಂತೆ. ಬೇಡ ಅಜ್ಜಿ, ನೀವು ಅವ್ರಿಗೆ ಫೋನ್ ಮಾಡಬೇಡಿ. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆಂಟಿ ಹೊರಟ್ರಾ? ಜಾಸ್ಮಿನ್ ರೆಡಿ ಆಗ್ತಿದ್ದಾಳೆ, ಇನ್ನೇನು ಹೊರಟ್ಬಿಟ್ವಿ. ಸರಿ ಆಂಟಿ, ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಬೇಗ ಬನ್ನಿ. ಸರಿಯಪ್ಪ, ಸರಿ. ಓಕೆ. ಜಾಸ್ಮಿನ್ ರೆಡಿನಾ? ಜಾಸ್ಮಿನ್ ರೆಡಿನಾ? ಇರಿ ಅಜ್ಜಿ, ಒಂದು ನಿಮಿಷ ಚಕ್ರಿಗೆ ಬಾರಿಲಿ. ಅವನು ಮಲಗಿದಾನೆ, ರೆಸ್ಟ್ ತಗೊಳ್ಳಿ. ಬಂದ್ಮೇಲೆ ಹೇಳಿದ್ರಾಯ್ತು. ಹೋಗೋಣ ಬಾ. ಸರಿ.
ಅಮ್ಮ ಇನ್ನು 10 ದಿನಗಳಲ್ಲಿ ಒಂದು ಮುಹೂರ್ತ ಇದೆ. ಅದು ಬಿಟ್ಟರೆ ಮುಂದಿನ ತಿಂಗಳು 12ಕ್ಕೆ ಒಂದು ಮುಹೂರ್ತ ಇದೆ. ಅದು ಬಿಟ್ಟರೆ ಬೇರೆ ಯಾವ ಮುಹೂರ್ತನೂ ನಿಮಗೆ ಸಿಗೋದಿಲ್ಲ. ನೀವು ಮೊದಲು ಹೇಳಿದ್ರಲ್ಲ ಡೇಟು, ಅದೇ ಡೇಟಿಗೆ ಮುಹೂರ್ತನ ಫಿಕ್ಸ್ ಮಾಡಿಬಿಡಿ. ಅಲ್ಲಮ್ಮ, 10 ದಿನಗಳಲ್ಲಿ ಮದುವೆ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಹೌದು ಆರ್ತಿಯವ್ರೆ, 10 ದಿನದಲ್ಲಿ ಎಂಗೇಜ್ಮೆಂಟು ಮದುವೆ ಅಂದರೆ ಕಷ್ಟ ಆಗುತ್ತೆ. ಹೇಗೋ ನೆಕ್ಸ್ಟ್ ಮಂತ್ ಮುಹೂರ್ತ ಇದೆಯಲ್ಲ, ಆ ಡೇಟ್ನಲ್ಲೇ ಮದುವೆ ಇಟ್ಕೊಳ್ಳೋಣ. ತುಂಬ ತಡ ಆಗುತ್ತೆ ಸೂರ್ಯ ಅವರೇ. ನಾವು ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬೇಕು, ಅದು ಅನಿವಾರ್ಯ ಕೂಡ. ಅಂಥ ಅನಿವಾರ್ಯ ಏನೂ ಇಲ್ಲ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಿಧಾನವಾಗಿ ಮದುವೆ ಮಾಡೋಣ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಮದುವೆ ಅರೇಂಜ್ಮೆಂಟ್ಸ್ನ ನಾನು ಮಾಡಿಸ್ತೀನಿ. ನೆಂಟರಿಸ್ಟಿಗೆಲ್ಲ ಫೋನ್ ಮಾಡಿ ಕರೆದ್ರೆ ಆಯಿತು. ಸರಿ, ಇಷ್ಟರ ಮೇಲೆ ನಿಮ್ಮ ಇಷ್ಟ. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಇವ್ರು ಯಾವ ಡೇಟ್ ಹೇಳ್ತಾರೋ ಆ ಡೇಟ್ನ ಫಿಕ್ಸ್ ಮಾಡಿ ಪತ್ರಿಕೆ ಬರೆದುಬಿಡಿ. ಮೇಡಮ್, ಇನ್ನೊಂದು ಸಾರಿ ಯೋಚನೆ ಮಾಡಿ. ಯಾಕಂದರೆ ಮದುವೆ ಅನ್ನೋದು ಜೀವನದಲ್ಲಿ ನಡೆಯೋದು ಒಂದೇ ಸಾರಿ. ಅವಸರದಲ್ಲಿ ಮಾಡೋ ಮದುವೆ ಅಷ್ಟು ಸರಿ ಅಲ್ವೇನೋ ಅನ್ನೋ ನನ್ನ ಭಾವನೆ. ಮದುವೆನ ಅರ್ಜೆಂಟಾಗಿ ಮಾಡ್ತಾ ಇದ್ದೀವಿ, ಹೌದು. ಆದರೆ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೋತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ಹೇಳಿ ಡೇಟನ್ನೇ ಫಿಕ್ಸ್ ಮಾಡಿಬಿಡಿ. ಸರಿಯಮ್ಮ, ಆಯಿತು, ಬರ್ತೀನಿ. ಆಂಟಿ, ಏನಿದೆಲ್ಲ? ಪುರೋಹಿತರು ಯಾಕೆ ಬಂದಿದ್ರು? ಸ್ವಾತಿ ಆರ್ಯ ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೆ. ಇನ್ನು 10 ದಿನದಲ್ಲಿ ಅವರಿಬ್ಬರು ಮದುವೆ. ನೀನೇ ಮಧ್ಯದಲ್ಲಿ ಓಡಾಡಬೇಕು. ಶ್ಯೂರ್ ಆಂಟಿ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡ್ತೀನಿ. ನಾನು ಮದುವೆನಲ್ಲಿ ಓಡಾಡಿಕೊಂಡು ಮದುವೆ ಮಾಡಬೇಕಾ? ನಾನು ಈ ಮದುವೆ ಮಾಡಿಸೋದಲ್ಲ, ಈ ಮದುವೆ ನಡೀದೇ ಇರೋ ಹಾಗೆ ನೋಡ್ಕೋತೀನಿ. ಅದಕ್ಕೆ ತಾನೇ ನಾನು ಆ ಅಜ್ಜಿನ ಇಲ್ಲಿಗೆ ಬಿಟ್ಟಿದ್ದು. ಆ ಮುದುಕಿ ಮಾಡದೇ ಇರೋ ಕೆಲಸನ ನಾನು ಮಾಡ್ತೀನಿ. ಈ ಮನೆ ಗೌರವ ಹಾಳು ಮಾಡೋದು ಅಲ್ಲದೆ ಎಲ್ಲರನ್ನೂ ಸರ್ವನಾಶ ಮಾಡೇ ಮಾಡ್ತೀನಿ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ರು? ಅಜ್ಜಿ, ಇಲ್ಲಿಗೆ ಯಾರು ಇರ್ತೀನಿ ಅಂತ ಹೇಳಿದ್ರು? ಡ್ಯಾಡ್ಗೆ ಏನಾಗ್ಬೇಕು ಅವರು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಸಿಕ್ಕಿದ್ರೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇರು, ಗ್ರೀನ್ ಶರ್ಟ್ ಹಾಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಗ್ರೀನ್ ಶರ್ಟ್? ಅಜ್ಜಿ, ಅಲ್ಲಿ ಯಾರೋ ಗ್ರೀನ್ ಶರ್ಟ್ ಹಾಕೊಂಡು ಕೂತಿದ್ದಾರೆ ನೋಡಿ. ಅವನೇ ಇರಬೇಕು. ರಂಜಿತ್, ರಂಜಿತ್. ಚಕ್ರಿ, ನೀವಾ? ಹಾಂ, ನಾನೇ. ಯಾಕೆ ಡೌಟಾ? ನಿಮ್ಮ ನೋಡಿ ನಂಗೆ ತುಂಬ ಖುಷಿ ಆಯಿತು. ಜಾಸ್, ನೀನೇನಿಲ್ಲಿ? ಇವರು ಬೇರೆ ಬಂದಿದ್ದಾರೆ. ಏನು ವಿಷಯ? ಆಂಟಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೋ ಜಾಸ್ಮಿನ್. ಬನ್ನಿ ಅಜ್ಜಿ. ಕೂತ್ಕೋ. ಏನು ವಿಷಯ? ಚಕ್ರಿ, ಅದು ಡ್ಯಾಡ್ ಹೇಳಿದ್ರಂತೆ ಅಜ್ಜಿಗೆ ಇಲ್ಲಿ ಯಾರನ್ನೋ ಮೀಟ್ ಮಾಡಿಸ್ಬೇಕು ಅಂತ, ಅದಕ್ಕೆ ಕರ್ಕೊಂಡು ಬಂದ್ರು. ಸತ್ಯ, ನೀವಿಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು. ಹೌದಾ? ಹಾಗಾದ್ರೆ ಯಾವುದೋ ಪ್ರೈವೇಟ್ ವಿಷಯ ಇರಬೇಕು. ಅದ್ಯಾರನ್ನೋ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬನ್ನಿ, ನಾನು ಹೊರಡ್ತೀನಿ. ಅಯ್ಯೋ ಅಯ್ಯೋ ಚಕ್ರಿ, ಅಂಥದ್ದೇನೂ ಇಲ್ಲ. ನಿಮ್ಮಿಂದ ಸೀಕ್ರೆಟ್ ಆಗಿರುವಂಥ ವಿಷಯ ಏನೂ ಇಲ್ಲ ಅಲ್ವಾ ಅಜ್ಜಿ? ಜಾಸ್, ನಿಮ್ಮ ಅಜ್ಜಿ ರಿಯಾಕ್ಷನ್ಸ್ ನೋಡ್ತಿದ್ರೆ ಯಾವುದೋ ಸೀರಿಯಸ್ ಮ್ಯಾಟ್ರ್ ಇರಬೇಕು. ತುಂಬ ಪರ್ಸ್ನಲ್ ಅನ್ಸುತ್ತೆ. ಏನಂಟಿ? ಹೌದಾ ಅಜ್ಜಿ? ಚಕ್ರಿ ಹೇಳ್ತಾ ಇರೋದು ನಿಜನಾ?